ಹಾಯ್ ಹಲೋ ನಮಸ್ಕಾರ. MS ವಿಜನ್ ಅಕಾಡೆಮಿಗೆ ಸ್ವಾಗತ. ಏನು ಸಿಗ್ನಲ್ ಒಂದು ನಿಯಮ ಐತಿ, ಒಂದು ಕಂಡೀಷನ್ ಐತಿ. ನೀ ಹಿಂಗಿರ್ಬೇಕಪ್ಪ, ಕ್ಲಾಸ್ ರೂಮ್ ಒಳಗ ನೀವು ಹಿಂಗ್ ಬಿಹೇವಿಯರ್ ಮಾಡಬೇಕು, ಕ್ಲಾಸ್ ರೂಮ್ ಹೊರಗಡೆ ಹಿಂಗ್ ಬಿಹೇವಿಯರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಏನೈತಿ ಕಟ್ಟುಬದ್ಧವಾಗಿರ್ತಕ್ಕಂಥ ನಿಯಮಬದ್ಧವಾಗಿರ್ತಕ್ಕಂಥ ವ್ಯವಸ್ಥೆ. ಓಕೆ, ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಯಾವ್ದು ಹೇಳ್ರಿ? ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಲರ್ನಿಂಗ್ ಟೀಚಿಂಗ್ ಅಪ್ಟಿಟ್ಯೂಡ್ ಒಳಗಡೆ ಬಹಳ ಸಲ ಪ್ರತಿ ಒಂದು ಎಕ್ಸಾಮ್ ಒಳಗಡೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಕ್ವಶನ್ ಗಳು ಎಲ್ಲಿ ನೋಡ್ತೀವಿ ನಾವು? ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಲರ್ನಿಂಗ್. ಈಗ ನಾವು ಇಸ್ ಆಲ್ಸೋ ಕಾರ್ಡ್ ಆಸ್ ಅಪರೆಂಡ್ ಕಂಡೀಷನಿಂಗ್. ನೋಡಿ, ಅಪರೆಂಡ್ ಯಾರು ಹೇಳ್ರಿ? ಯಾವ್ದು ಅಪರೆಂಡ್? ಟೀಚರ್ಸ್. ಹೌದಾ? ಇಡೀ ಕ್ಲಾಸ್ ರೂಮ್ ನ ಕಂಟ್ರೋಲ್ ಮಾಡೋರು ಯಾರ್ರಿ? ಟೀಚರ್. ಒಳಗಡೆ ಹೆಂಗ್ ಕ್ವಶನ್ ಗಳು ರೇಸ್ ಆಗ್ತಾವಪ್ಪ ಅಂದ್ರೆ ಈ ರೀತಿ ಕ್ವಶನ್ ಗಳು ರೇಸ್ ಆಗ್ತಾವ. ಹೌದಾ? ಡೈರೆಕ್ಟ್ ಕ್ವಶನ್ ಗಳು ಇರಲ್ಲ ಇಲ್ಲಿ. ಡೈರೆಕ್ಟ್ ಕ್ವಶನ್ ಡೈರೆಕ್ಟ್ ಆಗಿರ್ತಕ್ಕಂಥ ಮ್ಯಾಟರ್ ಇರಲ್ಲ, ಇಂಡೈರೆಕ್ಟ್ ಆಗಿರ್ತದ. ನಿಮಗೆ ಆ ಕಾನ್ಸೆಪ್ಟ್ ಎಷ್ಟು ಚಂದ ಅರ್ಥ ಆಗೈತಿ, ಅದ್ರ ಬಗ್ಗೆ ನೀವು ಆಳವಾಗಿ ಏನ್ ತಿಳ್ಕೊಂಡಿರ ಅಂತ. ಹೌದಾ? ಯಾವಾಗ ಒಂದು ವಿಷಯದ ಬಗ್ಗೆ ನೀವು ಓವರ್ ಆಲ್ ಆಗಿ ಇದನ್ನ ಸೆಂಟರ್ ಮಾಡ್ಕೊಂಡು ಓವರ್ ಆಲ್ ಆಗಿ ನೀವು ಅದ್ರ ಬಗ್ಗೆ ತಿಳ್ಕೊಂಡಾಗ ಏನಾಗುತ್ತಪ್ಪ ಅಂದ್ರೆ ಆ ಕ್ವಶನ್ ಯಾವ ರೀತಿ ಕೊಟ್ರೆ ನೀವು ಅಟೆಂಡ್ ಮಾಡಕ ಸಾಧ್ಯ ಆಗುತ್ತೆ. ದಟ್ ಇಸ್ ಆಮೇಲೆ ಡೆಫಿನೇಷನ್ಸ್ ಅಂಡ್ ಫಾರ್ಮುಲಾಸ್. ಫಸ್ಟ್ ಕ್ಲಾಸ್ ಒಳಗೆ ಡೆಫಿನೇಷನ್ ಬಗ್ಗೆ ಮಾತಾಡಿದ್ದೆ. ಯಾರ್ದಾಗಿರ್ಬೋದಪ್ಪ ಅಂದ್ರೆ ಶ್ರೀ ಅರವಿಂದ ಘೋಷ್ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಆಗಿರ್ಬೋದು, MK ಗಾಂಧಿ ಅವರಾಗಿರ್ಬೋದು. ಹೌದಾ? ಹೆಂಗ್ ನೆನ್ಪಿಟ್ಕೊಂತೀರಿ ಅವ್ರು ಏನು ವರ್ಡ್ಸ್? ನಾನು ಅವತ್ತು ಹೇಳಿದೆ, ಒಂದೊಂದು ವರ್ಡ್ ಅನ್ನ ನೀವು ಏನ್ ಮಾಡಿದ್ರೆ ಪ್ರಿಪೇರ್ ಮಾಡಿದ್ರೆ ಸಾಕು, ಆ ಒಂದು ಡೆಫಿನೇಷನ್ ಯಾರು ಹೇಳ್ಯಾರ ಅಂತ ಗೊತ್ತಾಗುತ್ತೆ ಅಂತ. ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಏನಾದ್ರು ಹಿಟ್ಲರ್ ಕೇಳಿರಲ್ಲ? ಹಿಟ್ಲರ್ ಹೌದಾ ಸರ್ವಾಧಿಕಾರಿ. ಹೌದಾ? ಪ್ರಜಾಪ್ರಭುತ್ವದೊಳಗಡೆ ಪ್ರಜೆಗಳು ಸರ್ಕಾರ, ಬಟ್ ಸರ್ವಾಧಿಕಾರಿ ಹೇಳ್ರಿ ಆತ್ಮೀಯ ಸರ್ಕಾರ ಅಂತ. ಸೊ ಉತ್ತರ ಕೊರಿಯಾದೊಳಗೆ ಯಾವ್ದಾರ ಕಿಮ್ ಜಾಂಗ್ ಉನ್ ಅದಾನ. ದಟ್ ಈಸ್ ಎಕ್ಸಾಂಪಲ್. ಓಕೆ, ಫಾರ್ ನೋಡ್ರಿ, ಈಗ ಒಂದ್ ಮನೆಯಲ್ಲಿ 5 ಜನ ಇದ್ದಾರೆ ಅಂತಂದ್ರೆ ಅದ್ರಲ್ಲಿ ಒಬ್ರು ದುಡಿದ್ರೆ ಹೆಂಗಿರ್ತದೆ, ಅದೇ ಎಕ್ಸಾಂಪಲ್ 5 ಜನ ದುಡಿದ್ರೆ ಅದ್ರ ಭವಿಷ್ಯ ಹೆಂಗಿರ್ತದೆ? ದಟ್ ಈಸ್ ಇಂಡಿಯಾ. ಹೌದಾ? ಇಲ್ಲಿ ಹಾಯ್ ಹಲೋ ನಮಸ್ಕಾರ. MS ವಿಜನ್ ಅಕಾಡೆಮಿಗೆ ಸ್ವಾಗತ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ಸೊ ಓದ್ ಕ್ಲಾಸ್ ಒಳಗಡೆ ನಾವು ರಾಬರ್ಟ್ ಮೆಲ್ಸ್ ಗ್ಯಾನೆ ಅವರ ಒಂದು ಲರ್ನಿಂಗ್ ಟೀಚಿಂಗ್ ಪ್ರೊಸೆಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಆದ್ರೆ ಟುಡೇ ಕ್ಲಾಸ್ ಒಳಗಡೆ ಅದೇ ಮುಂದುವರೆದವರು ಒಂದು ಹೈರಾರ್ಕಿ ಲೆವೆಲ್ ಒಳಗಡೆ ಹೇಳ್ತಾರ. ಯಾವ್ದನ್ನ? ಲರ್ನಿಂಗ್ ಬಗ್ಗೆ ಹೈರಾರ್ಕಿ ಲೆವೆಲ್ ಒಳಗಡೆ ಹೇಳ್ತಾರ. ಅದನ್ನ ಟುಡೇ ಕ್ಲಾಸ್ ಒಳಗಡೆ ಡಿಸ್ಕಷನ್ ಮಾಡಮ್ರಿ. ಓಕೆ, ಲೆಟ್ ಮಿ ದ ಕ್ಲಾಸ್ ಸ್ಟಾರ್ಟ್. ಓಕೆ, ರಾಬರ್ಟ್ ಗ್ಯಾನೆ ಹೈರಾರ್ಕಿ ಆಫ್ ಲರ್ನಿಂಗ್ ಟೈಪ್ಸ್. ಹೌದಾ? ಎಷ್ಟು ಟೈಪ್ಸ್ ಅದಾವ್ರಿ? ಓದ್ ಕ್ಲಾಸ್ ಒಳಗಡೆ 9 ಇವೆಂಟ್ಸ್ ಬಗ್ಗೆ ಮಾತಾಡಿದ್ವಿ. ಇವತ್ತು 8 ಟೈಪ್ಸ್ ಆಫ್ ಲರ್ನಿಂಗ್ ಬಗ್ಗೆ ನಾವು ಮಾತಾಡೋಣ. ಓಕೆ, ಸೊ ಎಕ್ಸ್ಪ್ಲೇನ್ಡ್ ದಟ್ ಲರ್ನಿಂಗ್ ಡೆವಲಪ್ಸ್ ಫಾರ್ಮ್ ಸಿಂಪಲ್ ಫಾರ್ಮ್ಸ್ ಟು ಕಾಂಪ್ಲೆಕ್ಸ್ ಫಾರ್ಮ್ಸ್. ಸೊ ಇದೇನು ಡೆವಲಪ್ ಮಾಡುತ್ತೆ ಹೇಳ್ರಿ? ಸೊ ಸಿಂಪಲ್ ಆಗಿ, ಸರಳವಾಗಿ ಮತ್ತು ಕಾಂಪ್ಲೆಕ್ಸ್ ಗೆ ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ಹೋಗ್ತಾರ ಅನ್ನೋದ್ರ ಬಗ್ಗೆ ಟುಡೇ ಕ್ಲಾಸ್ ಒಳಗಡೆ ಡಿಸ್ಕಷನ್ ಮಾಡ್ತೀವಿ. ಈಸ್ ಹೈರಾರ್ಕಿ ಕಂಟೆಂಟ್ಸ್ 8 ಟೈಪ್ಸ್ ಆಫ್ ಲರ್ನಿಂಗ್ ಅರೇಂಜ್ಡ್ ಇನ್ ಆರ್ಡರ್. ಓಕೆ, ಸೊ ಈ ಕ್ವಶನ್ ಹೆಂಗ್ ಕೇಳ್ಬಿಡ್ತಾರಪ್ಪ ಅಂತಂದ್ರೆ, ಈಗ 8 ಟೈಪ್ಸ್ ಅದಾವ. ಸೊ ಫಸ್ಟ್ 4 ಕೊಡ್ತಾರೆ. ಹೌದಾ? 4 ಹಿಂದ ಮುಂದ ಮಾಡಿ ಕೊಟ್ಟಿರ್ತಾರೆ. ಅದನ್ನ ನೀವೇನ್ ಮಾಡ್ಬೇಕು? ಹೈರಾರ್ಕಿಯಾಗಿ ಒಂದು ಶ್ರೇಣೀಕೃತವಾಗಿ ನೀವು ಅದನ್ನ ಕರೆಕ್ಷನ್ ಮಾಡಿಕೊಡ್ರಿ ಅಂತಂತ ಕ್ವಶನ್ ಕೇಳ್ಬೋದು. ಈ ರೀತಿಯ ಕ್ವಶನ್ ಗಳನ್ನ ಇಲ್ಲಿ ಕೇಳ್ತಕ್ಕಂತ ಸಂಭಾವನೀಯತೆ ಇದೆ. ಓಕೆ, ಫಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಸಿಗ್ನಲ್ ಲರ್ನಿಂಗ್. ಏನಪ್ಪಾ ಸಿಗ್ನಲ್ ಲರ್ನಿಂಗ್ ಅಂತಂದ್ರೆ? ಲರ್ನಿಂಗ್ ಥ್ರೂ ಸಿಗ್ನಲ್ಸ್ ಆರ್ ಕಂಡೀಷನಿಂಗ್. ಸೊ ಹೆಂಗಪ್ಪ ಅಂತಂದ್ರೆ, ಒಬ್ಬ ಟೀಚರ್ ಏನ್ ಮಾಡ್ಬೇಕ್ರಿ? ಕಲಿಸ್ತಕ್ಕಂಥ ವಿಧಾನ ಏನ್ರಿ? ಸಿಗ್ನಲ್ಸ್ ಅಂದ್ರೆ ಒಂದ್ ಕಂಡೀಷನ್ ಇರ್ತದೆ. ಹೌದಾ? ಈ ಕಂಡೀಷನ್ ಈ ನಿಯಮಗಳ ಮೂಲಕ ಏನ್ ಮಾಡ್ತಾನ ಒಬ್ಬ ಮಾಸ್ತರ, ಒಬ್ಬ ಶಿಕ್ಷಕ, ಒಬ್ಬ ಉಪನ್ಯಾಸಕ ವಿದ್ಯಾರ್ಥಿಗಳಿಗೆ ಹೇಳಿಕೆಂತ ಬೋಧನೆ ಮಾಡ್ತಾನ. ಸೊ ಎಕ್ಸಾಂಪಲ್ ನೋಡ್ರಿ, ಸ್ಟೂಡೆಂಟ್ಸ್ ಬಿಕಮ್ ಸೈಲೆಂಟ್ ವೆನ್ ದ ಬೆಲ್ ರಿಂಗ್ಸ್. ಸೊ ಏನು? ಬೆಲ್ ನೋಡಿದಾಗ ಏನಾಗುತ್ತಾ? ಎಲ್ಲರೂ ಸೈಲೆಂಟ್ ಆಗ್ತಾರ. ಇದೇನ್ ಹೇಳ್ರಿ? ಕಂಡೀಷನ್. ಓಕೆ, ಇದೊಂದು ಸಿಗ್ನಲ್. ಯಾವ ತರ? ನೀವು ಕ್ಲಾಸ್ ಸ್ಟಾರ್ಟ್ ಆಯ್ತಪ್ಪ, ಕ್ಲಾಸಿಗೆ ಹೋರಿ, ಹೊರಗಿರಬೇಡ್ರಿ, ಗ್ರೌಂಡ್ ಒಳಗೆ ಇರಬೇಡ್ರಿ. ಹೌದಾ? ನೀವು ಕ್ಲಾಸ್ ರೂಮ್ ನಾಗ ಇರಬೇಕು ಅನ್ನೋದು ಸಿಗ್ನಲ್ಸ್. ಇದೊಂದು ಹೌದಾ? ಅದೊಂದು ಕಂಡೀಷನ್ಸ್, ಅದೊಂದು ನಿಯಮ. ಓಕೆ, ಈ ರೀತಿಯಾಗಿ ಫಸ್ಟ್ ಒನ್ ಹೇಳ್ಕೊಂಡ್ ಬರ್ತಾರ. ಸೊ ಇನ್ನೊಂದು ನೋಡ್ರಿ, ವೆನ್ ದೇರ್ ಈಸ್ ಎ ರೆಡ್ ಸಿಗ್ನಲ್. ಸೊ ಯಾವಾಗ ಒಂದು ರೋಡ್ ಒಳಗಡೆ ಕಮ್ಮದ ರೆಡ್ ಸಿಗ್ನಲ್ ಬಂದಿದೆ ಅಂತಂದ್ರೆ ಎಲ್ಲ ವೆಹಿಕಲ್ ಗಳು ಏನಾಗಿರ್ತಾವ್ರಿ? ನಿಂತಿರ್ತಾವ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಸಿಗ್ನಲ್ಸ್ ಕಂಡೀಷನ್ಡ್ ರೆಸ್ಪಾನ್ಸ್. ಹೌದಾ? ಆನ್ ದ ರೋಡ್
ಪೀಪಲ್ ಸ್ಟಾಪ್ ದೇರ್ ವೆಹಿಕಲ್ಸ್. ಇಲ್ಲೆಲ್ಲಾ ಪೀಪಲ್ಸ್ ಏನ್ ಮಾಡ್ತಾರ, ಅವ್ರವ್ರ ವೆಹಿಕಲ್ಸ್ ಸ್ಟಾಪ್ ಮಾಡ್ತಾರ. ಎಲ್ಲಿವರೆಗೂ ರೆಡ್ ಲೈಟ್ ಇತ್ತಪ್ಪ ಅಂತಂದಾಗ. ಅದು ಯಾವಾಗ ಚೇಂಜ್ ಆಗುತ್ತೆ ಅವಾಗ ವೆಹಿಕಲ್ ಗಳು ಏನಾಗ್ತಾವ, ಮುಂದೋಗ್ತಾವ. ಅಂದ್ರೆ ಏನು ಸಿಗ್ನಲ್, ಒಂದು ನಿಯಮ ಐತಿ, ಒಂದು ಕಂಡೀಷನ್ ಐತಿ. ನೀ ಹಿಂಗಿರ್ಬೇಕಪ್ಪ, ಕ್ಲಾಸ್ ರೂಮ್ ಒಳಗ ನೀವು ಹಿಂಗ್ ಬಿಹೇವಿಯರ್ ಮಾಡಬೇಕು, ಕ್ಲಾಸ್ ರೂಮ್ ಹೊರಗಡೆ ಹಿಂಗ್ ಬಿಹೇವಿಯರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಏನೈತಿ, ಕಟ್ಟುಬದ್ಧವಾಗಿರ್ತಕ್ಕಂಥ ನಿಯಮಬದ್ಧವಾಗಿರ್ತಕ್ಕಂಥ ವ್ಯವಸ್ಥೆ. ಓಕೆ, ಫಸ್ಟ್ ಒನ್ ನೆನ್ಪಿಡ್ರಿ. ದೆನ್ ಸೆಕೆಂಡ್, ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಲರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ವೆರಿ 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 ಇಂಪಾರ್ಟೆಂಟ್. ಯಾವ್ದು ಹೇಳ್ರಿ? ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಲರ್ನಿಂಗ್. ಟೀಚಿಂಗ್ ಅಪ್ಟಿಟ್ಯೂಡ್ ಒಳಗಡೆ ಬಹಳ ಸಲ ಪ್ರತಿ ಒಂದು ಎಕ್ಸಾಮ್ ಒಳಗಡೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಕ್ವಶನ್ ಗಳು ಎಲ್ಲಿ ನೋಡ್ತೀವಿ ನಾವು? ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಲರ್ನಿಂಗ್. ಈಗ ನಾವು ಜಸ್ಟ್ ರಾಬರ್ಟ್ ಗೇನ್ಸ್ ಎರೋಡ್ಕಿ ಇದ್ರೊಳಗೆ ನೋಡ್ತಾ ಇದ್ವಿ. ಇದು ಹಲವಾರು ಒಂದು ವಿಧಾನದೊಳಗಡೆ, ಹಲವಾರು ಒಂದು ಥಿಯರಿ ಒಳಗಡೆ ನಾವು ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಲರ್ನಿಂಗ್ ನ ಕೇಳ್ತೀವಿ. ಹೌದಾ? ಈಗ ನಾನು ಹೇಳ್ತಾ ಇದೀನಪ್ಪ ಅಂತಂದ್ರೆ, ಒಬ್ಬ ಕ್ಲಾಸ್ ರೂಮ್ ಒಳಗಡೆ ಹೆಂಗಂತಂದ್ರೆ ಟೀಚರ್ ಹೇಳ್ತಾ ಇದಾರೆ ಅಂತಂದ್ರೆ ಹುಡುಗರು ರೆಸ್ಪಾನ್ಸ್ ಮಾಡ್ತಾವ. ಹೌದಾ? ಫೀಡ್ಬ್ಯಾಕ್ ಇರುತ್ತಾ, ಫೇಸ್ ಟು ಫೇಸ್ ಕಮ್ಯುನಿಕೇಶನ್ ಇರುತ್ತಾ. ಇಲ್ಲಿ ಹಂಗೆ, ಇಲ್ಲಿ ಏನೇನ್ ಒಳಗೊಂಡಿರುತ್ತ ಅಂತ ನಾ ಹೇಳಿದ್ರಿ. ಈಗ ಫೇಸ್ ಟು ಫೇಸ್ ಕಮ್ಯುನಿಕೇಶನ್, ಹೌದಾ, ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗುತ್ತೆ. ಯಾಕಂದ್ರೆ ಫೇಸ್ ಟು ಫೇಸ್ ಅಂತಂದ್ರೆ ಅವ್ರು ನಿದ್ದೆ ಮಾಡ್ತಿದ್ರು, ಇನ್ ಕ್ಲಾಸ್ ಕೇಳಕ್ ಕುಂತಾರೋ ಅನ್ನೋದು ಗೊತ್ತಾಗ್ತಿರುತ್ತ. ಹೌದಾ? ಅದೇ ಈಗ ನಾನ್ ಕ್ಲಾಸ್ ಹೇಳ್ತಾ ಇದೀನಿ, ನೀವು ಕ್ಲಾಸ್ ನೆಲ ಇಟ್ಕಸಿ ಇನ್ನೇನೋ ಮಾಡ್ತಾ ಇರ್ತೀರಿ, ಇಲ್ಲೇನೋ ಯೋಚನೆ ಮಾಡ್ತಾ ಇರ್ತೀರಿ. ಹೌದಾ? ಇದು ಎಫೆಕ್ಟಿವ್ ಆಗಲ್ಲ. ಎಫೆಕ್ಟಿವ್ ಆಗ್ಬೇಕಪ್ಪ ಅಂತಂದ್ರೆ ಏನ್ ಹೇಳ್ರಿ? ಫೇಸ್ ಟು ಫೇಸ್. ಅದೇ ಎದುರುಗಡೆ ಇದ್ರಪ್ಪ ಅಂದ್ರೆ ನೀವೇನ್ ಮಾಡ್ತಿದ್ದೀರ ಅನ್ನೋದ್ರ ಬಗ್ಗೆ ನಮಗೆ ಅವೇರ್ನೆಸ್ ಇರ್ತದ. ಹೌದಾ? ಅವಾಗ ನಾವು ಅದನ್ನ ನೋಡಪ್ಪ ನೀ ಮಾಡಕ್ ಕುಂತಿ ಇದಲ್ಲ ಅಂತ ಹೇಳಕ್ ಬರುತ್ತ. ಎಲ್ಲಿ? ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಲರ್ನಿಂಗ್ ಒಳಗಡೆ. ಓಕೆ, ಸೊ ಗಿವಿಂಗ್ ಎ ಸ್ಪೆಸಿಫಿಕ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಹೌದಾ? ಸ್ಪೆಸಿಫಿಕ್ ಆಗಿ ಯಾರೋ ಇದು ಮಾಡ್ತಾ ಇದ್ದಾನಪ್ಪ ಅಂದ್ರೆ ನೋಡಪ್ಪ ಹಂಗಲ್ಲ ಅಂತಂದ್ರೆ ಅವನು ಸೈಲೆಂಟ್ ಆಗ್ತಾನೆ, ಒಳ್ಳೆ ಕ್ಲಾಸ್ ಕಡೆ ಅಟೆನ್ಷನ್ ಕೊಡ್ತಾನೆ. ಇಲ್ಲಪ್ಪ ಅವರಲ್ಲೇ ಗಲಾಟೆ ಮಾಡ್ಕೊಂಡ್ ಬಂದಿರ್ತಾರೆ. ಸೊ ಇವಾಗ ನೀವು ಏನ್ ಮಾಡ್ತಿದಾರೆ ನಮ್ಗೆ ಗೊತ್ತಾಗ್ತದ? ಇಲ್ಲಲ್ಲ. ಸೊ ನಿಮ್ದು ಹೆಂಗಪ್ಪ ಅಂತಂದ್ರೆ, ನೀವು ಓನ್ ಆಗಿ ಕಲಿತಾ ಇದ್ದದಕ್ಕೆ ನೀವು ವಿಡಿಯೋಗಳನ್ನ, ಕ್ಲಾಸ್ಗಳನ್ನ ಓನ್ ಆಗಿ ನೋಡ್ತೀರಾ. ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಮೈಂಡ್ ಸೆಟ್ ಇನ್ನು ಬೆಳೆದಿರಲ್ಲ. ಹೌದಾ? ಅದಕ್ಕೆ ಈ ರೀತಿಯ ಒಂದು ಮಾಡೆಲ್ಗಳನ್ನ ನಾವು ನೋಡೋಕೆ ಸಾಧ್ಯ ಆಗುತ್ತೆ. ಓಕೆ, ಅದಾದ್ಮೇಲೆ ದಿಸ್ ಈಸ್ ಆಲ್ಸೋ ಕಾರ್ಡ್ ಆಸ್ ಎ ಅಪರೆಂಡ್ ಕಂಡೀಷನಿಂಗ್. ನೋಡಿ, ಅಪರೆಂಡ್ ಯಾರು ಇರೋದ್ರಲ್ಲಿ? ಯಾವ್ದು ಅಪರೆಂಡ್? ಟೀಚರ್ಸ್. ಹೌದಾ? ಇಡೀ ಕ್ಲಾಸ್ ರೂಮ್ ನ ಕಂಟ್ರೋಲ್ ಮಾಡೋರು ಯಾರ್ರಿ? ಟೀಚರ್. ಅರ್ಥ ಆಯ್ತಾ? ಈಗ ನೋಡ್ರಿ, ಇಷ್ಟೇ ಇದ್ರ ಒಳಗಡೆ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಒಳಗಡೆ ಹೆಂಗ್ ಕ್ವಶನ್ ಗಳು ರೇಸ್ ಆಗ್ತಾವಪ್ಪ ಅಂದ್ರೆ ಈ ರೀತಿ ಕ್ವಶನ್ ಗಳು ರೇಸ್ ಆಗ್ತಾವ. ಹೌದಾ? ಡೈರೆಕ್ಟ್ ಕ್ವಶನ್ ಗಳು ಇರಲ್ಲ ಇಲ್ಲಿ. ಡೈರೆಕ್ಟ್ ಕ್ವಶನ್ ಡೈರೆಕ್ಟ್ ಆಗಿರ್ತಕ್ಕಂಥ ಮ್ಯಾಟರ್ ಇರಲ್ಲ, ಇಂಡೈರೆಕ್ಟ್ ಆಗಿರ್ತದ. ನಿಮಗೆ ಆ ಕಾನ್ಸೆಪ್ಟ್ ಎಷ್ಟು ಚಂದ ಅರ್ಥ ಆಗೈತಿ, ಅದ್ರ ಬಗ್ಗೆ ನೀವು ಆಳವಾಗಿ ಏನ್ ತಿಳ್ಕೊಂಡಿರ ಅಂತ. ಹೌದಾ? ಯಾವಾಗ ಒಂದು ವಿಷಯದ ಬಗ್ಗೆ ನೀವು ಓವರ್ ಆಲ್ ಆಗಿ ಇದನ್ನ ಸೆಂಟರ್ ಮಾಡ್ಕೊಂಡು ಓವರ್ ಆಲ್ ಆಗಿ ನೀವು ಅದ್ರ ಬಗ್ಗೆ ತಿಳ್ಕೊಂಡಾಗ ಏನಾಗುತ್ತಪ್ಪ ಅಂದ್ರೆ ಆ ಕ್ವಶನ್ ಯಾವ ರೀತಿ ಕೊಟ್ರೆ ನೀವು ಅಟೆಂಡ್ ಮಾಡಕ ಸಾಧ್ಯ ಆಗುತ್ತೆ. ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಇಟ್ ವಾಸ್ ಒರಿಜಿನಲಿ ಡೆವಲಪ್ಡ್ ಬೈ ಸ್ಕಿನ್ನರ್. ನೋಡ್ರಿ, ಇದನ್ನ ಯಾರು ಡೆವಲಪ್ ಮಾಡ್ಯಾರ ಅಂತ ಕೇಳ್ತಾರೆ. ನಾನು ಹೇಳಿ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಅಂತ. ಸ್ಕಿನ್ನರ್ ಅನ್ನೋರು ಏನ್ ಮಾಡ್ತಾರೆ? ಇದನ್ನ ಡೆವಲಪ್ಡ್ ಮಾಡ್ತಾರ. ಹೌದಾ? ದಿಸ್ ಲರ್ನಿಂಗ್ ಈಸ್ ಆಲ್ ಅಬೌಟ್ ಗೆಟಿಂಗ್ ಎ ರೆಸ್ಪಾನ್ಸ್ ಟು ಎ ಸ್ಟಿಮ್ಯುಲಸ್. ರೆಸ್ಪಾನ್ಸ್ ಬೇಕಲ್ರಿ. ಸೊ ನಾವೀಗ ಒಂದು ಕ್ವಶನ್ ಕೇಳಿದ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಅವ್ರೇನ್ ಮಾಡ್ಬೇಕು? ಆನ್ಸರ್ ಕೊಡ್ಬೇಕು. ಆನ್ಸರ್ ಕೊಡ್ತಿದಾರೆ ಅಂತಂದ್ರೆ ರೆಸ್ಪಾನ್ಸ್ ಮಾಡ್ತಿದಾರೆ ಅಂತ ಅರ್ಥ. ಹೌದಲ್ರಿ? ಹಂಗ. ಸೊ ನಾವು ಅದೇ ಕ್ಲಾಸ್ ಮಾಡ್ತಿದೀವಿ, ನೀವು ಲೈಕ್ ಮಾಡ್ತೀರೋ, ಶೇರ್ ಮಾಡ್ತೀರೋ, ಕಮೆಂಟ್ ಮಾಡ್ತೀರೋ, ಅದು ಇವೇ ರೆಸ್ಪಾನ್ಸ್. ನೀವು ರೆಸ್ಪಾನ್ಸ್ ಕೊಡ್ತಿದ್ರೆ ನಮಗೆ ಗೊತ್ತಾಗುತ್ತೆ. ದಟ್ಸ್ ಇಟ್. ಓಕೆ, ಸೆಕೆಂಡ್ ಒನ್ ಆಯ್ತು. ಆಮೇಲೆ ಥರ್ಡ್ ಒನ್ ಚೈನಿಂಗ್. ಏನಪ್ಪ ಚೈನಿಂಗ್ ಅಂದ್ರೆ? ದಿಸ್ ಈಸ್ ದ ಅಬಿಲಿಟಿ ಟು ಕನೆಕ್ಟ್ ಟು ಆರ್ ಮೋರ್ ಪ್ರೀವಿಯಸ್ ಲರ್ನ್ಡ್. ನೋಡ್ರಿ, ಏನಾದ್ರೆ ಪ್ರೀವಿಯಸ್ ಹಿಂದಿನ ಕ್ಲಾಸ್ ಒಳಗಡೆ ಇಲ್ಲಿ ಟು ಆರ್ ಮೋರ್ ಕನೆಕ್ಟ್. ಈಗ ಹೆಂಗ್ ಕನೆಕ್ಟ್ ಮಾಡ್ತಾರಪ್ಪ? ನಾನು ಯಾವ ಫಸ್ಟ್ ಗೆ ಹೇಳಿದೆ. ಸೊ ನಾವು ಇವತ್ತೇನ್ ಮಾಡ್ತಿದ್ವಿ? ಐರವ್ರು ಕೇಳ್ತಾ ಇದೀವಿ. ನಿನ್ನೆ ಓದ್ ಕ್ಲಾಸ್ ಒಳಗಡೆ ಏನ್ ಹೇಳಿದ್ವಿ? ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅನ್ನೋದನ್ನ ನಾವು ಕನೆಕ್ಟ್ ಮಾಡಿದಾಗ, ಹೌದಾ, ಏನಾಗುತ್ತೆ? ಇದಕ್ಕ ಚೈನಿಂಗ್ ಅಂತಾರ. ನೋಡ್ರಿ, ಓದ್ ಕ್ಲಾಸ್ ಇದು, ಈ ಕ್ಲಾಸ್ ಇದು. ಏನ್ ಮಾಡಿದ್ವಿ? ನಾವು ಇದನ್ನ ಕನೆಕ್ಟ್ ಮಾಡಿದ್ವಿ. ದಟ್ಸ್ ಇಟ್. ಓಕೆ, ಬಾಂಡ್ಸ್ ಇಂಟು ಎ ಲಿಂಕ್ಡ್ ಸೀಕ್ವೆನ್ಸಿ. ಸೀಕ್ವೆನ್ಸ್ ಅಂದ್ರೆ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದಾದ್ಮೇಲೆ. ಹೌದಾ? ಆತರ. ದಿಸ್ ಈಸ್ ಆಫ್ ದ ಟೂ ಟೈಪ್ಸ್. ಓಕೆ, ಇಲ್ಲಿ ಯಾವ ಟೈಪ್ಸ್ ಹೇಳ್ಯಾರ? ಯಾವ ತರ ನೋಡ್ರಿ? ಮೋಟರ್ ಚೈನಿಂಗ್, ಲರ್ನಿಂಗ್ ಎ ಸ್ಕಿಲ್ ಸಚ್ ಆಸ್ ರೈಡಿಂಗ್ ಎ ಬೈಕ್. ಹೌದಾ? ಏನ್ ಮಾಡ್ಬೋದ್ರೆ ನಾವು ಕಲಿತಾ ಇದ್ದಾನೆ ಯಾವ ರೀತಿ ಬೈಕ್ ನ ನಾವು ಓಡಿಸ್ಬೇಕು, ರನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವನ್ ಏನ್ ಮಾಡಕ್ ಅಂತಾನ ಕಲಿತಾ ಇದ್ದಾನೆ ಹೇಳ್ತಾರ. ಅದಾದ್ಮೇಲೆ ವರ್ಬಲ್ ಚೈನಿಂಗ್ ಅಂದ್ರೆ ಯಾವ ಮಾತಾಡೋದು. ಹೌದಾ? ಈ ಭಾಷೆ, ಲ್ಯಾಂಗ್ವೇಜ್ ಸ್ಕಿಲ್ಸ್
ಹೌದಾ, ಎಬಿಲಿಟಿ ಅಂತಾರ. ಹೌದಾ, ನೀವು ಯಾವ ಭಾಷೆಗಳನ್ನ ಮಾತಾಡ್ತೀರಪ್ಪ, ನೀವ್ ಯಾವ್ಯಾವ ತರ ಮಾತಾಡ್ತೀರಿ, ಹೌದಾ, ಹ್ಯಾಂಗ್ ಮಾತಾಡ್ತೀರಿ, ಇದೊಂಥರ ಭಾಷೆ. ಹೌದಾ, ಎಷ್ಟ್ ಚಂದ ಮಾತಾಡ್ತೀರಿ. ಭಾಷೆಗಳನ್ನ ಒಂದೇ ಭಾಷೆ, ಕನ್ನಡ ಇರೋದು ಒಂದೇ, ಬಟ್ ಕರ್ನಾಟಕದ ಒಳಗಡೆ ಕನ್ನಡನ ಹಲವಾರು ರೀತಿಯ ತರ ಮಾತಾಡ್ತೀವಿ. ಹೌದ್ರಿ, ಇದಕ್ಕೇನಂತಾರ ಹೇಳ್ರಿ, ಲ್ಯಾಂಗ್ವೇಜ್ ಸ್ಕಿಲ್ ಅಂತಾರ. ಓಕೆ, ನೆಕ್ಸ್ಟ್ ಒನ್. ಓಕೆ, ಥರ್ಡ್ ಒನ್ ಆಯ್ತು. ದೆನ್ ಫೋರ್ತ್ ಒನ್, ಇದನ್ನ ಇಲ್ಲಿ ನೋಡ್ರಿ. ನೆಕ್ಸ್ಟ್ ವರ್ಬಲ್ ಅಸೋಸಿಯೇಷನ್. ನೋಡ್ರಿ, ಲರ್ನಿಂಗ್ ವರ್ಡ್ಸ್ ಅಂಡ್ ಲ್ಯಾಂಗ್ವೇಜ್ ಕನೆಕ್ಷನ್ಸ್. ಏನ್ ಮಾಡಕ್ ಕುಂತಾರ್ರಿ, ಲರ್ನಿಂಗ್ ವರ್ಡ್ಸ್ ನ ಮತ್ತು ಲ್ಯಾಂಗ್ವೇಜ್ ಏನ್ ಮಾಡಕ್ ಕುಂತಾರ, ಕನೆಕ್ಷನ್ ಮಾಡ್ತಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ದಾರಾ ಬೇಂದ್ರೆ, ನೆಕ್ಸ್ಟ್ ಕುವೆಂಪು. ಓಕೆ, ಕುವೆಂಪು ಅವರು ದಾರಾ ಬೇಂದ್ರೆ ಅವರು ಇಬ್ರು ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂತ ಭಾರತ ಒಂದು ಕರ್ನಾಟಕದ ಅತ್ಯುತ್ತಮ, ಹೌದಾ, ಅಂತ ಒಂದು ದೊಡ್ಡ ಕವಿಗಳು. ಹೌದಾ, ಆದ್ರೆ ದಾರಾ ಬೇಂದ್ರೆಯ ಒಂದು ವಿಚಾರಧಾರೆಗಳೇ ಬೇರೆ, ಅದೇ ರೀತಿಯಾಗಿರ್ತಕ್ಕಂತ ಕುವೆಂಪು ಅವರ ವಿಚಾರಧಾರೆಗಳೇ ಬೇರೆ ಆಗ್ತವ. ಸೊ ಏನಾಗ್ತವ ಇಲ್ಲಿ, ವರ್ಡ್ಸ್ ಇಂಪ್ಲಿಕೇಶನ್ಸ್. ದಾರಾ ಬೇಂದ್ರೆ ಯಾವ ರೀತಿ ವರ್ಡ್ಸ್ ಬಳಸಿದ್ರು, ಕುವೆಂಪು ಯಾವ ರೀತಿ ವರ್ಡ್ಸ್ ಬಳಸಿದ್ರು, ಒಂದೇ ಕನ್ನಡ ಲ್ಯಾಂಗ್ವೇಜ್ ಒಂದೇ, ಬಟ್ ಕನೆಕ್ಷನ್ ಹೆಂಗಿತ್ತು ಅದ್ರ ಮೇಲೆ ಏನಾಗ್ತಿತ್ತು, ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ಮೆಮೊರೈಸಿಂಗ್ ಪೋಯಮ್ಸ್, ಡೆಫಿನೇಷನ್ಸ್ ಅಂಡ್ ಫಾರ್ಮುಲಾಸ್. ಏನ್ ಮಾಡ್ಬೋದು ನಾವು, ಮೆಮೊರೈಸ್ ಮಾಡ್ಬೋದು. ಇಷ್ಟೆಲ್ಲ ಹೇಳಿ ನೋಡ್ರಿ, ವರ್ಡ್ ಇದ್ರ ಬಗ್ಗೆ ನೀವ್ ಏನ್ ಮಾಡ್ರಿ, ಆಲೋಚನೆ ಮಾಡ್ರಿ ಅಂತ. ಓಕೆ, ಸಾರಿ. ಸೊ ಪೋಯಮ್ಸ್, ನೆಕ್ಸ್ಟ್ ಪೋಯಮ್ಸ್ ನೀವ್ ಹೆಂಗ ನೆನ್ಪಿಟ್ಕೊಂತೀರಿ, ಒಂದ್ ಹೇಳಿ ನೋಡ್ರಿ. ಈ ಒಂದು ದಾರಾದಲ್ಲಿ ಒಂದು ಪೋಯಮ್ ಆಗಿರ್ಬೋದು, ಶಿವರಾಮ್ ಕಾರಂತರ ಒಂದು ಪೋಯಮ್ ಆಗಿರ್ಬೋದು, ಆಮೇಲೆ ಜೆ.ಸಿ. ಪೋಯಮ್. ಹೌದಾ, ಜೆ.ಸಿ. ಮಸ್ತ್ ಪೋಯಮ್ ಬರೀತಾರೆ. ಹೌದಾ, ಈ ರೀತಿ ನೀವು ಹೆಂಗ್ ನೆನ್ಪಿಡ್ತೀರಿ, ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದೀನಿ, ನೀವು ನೆನಪಿರ್ಲಿ ಅದಕ್ಕೋಸ್ಕರ. ಆಮೇಲೆ ಡೆಫಿನೇಷನ್ಸ್ ಅಂಡ್ ಫಾರ್ಮುಲಾಸ್. ನಾ ಫಸ್ಟ್ ಕ್ಲಾಸ್ ಒಳಗೆ ಡೆಫಿನೇಷನ್ ಬಗ್ಗೆ ಮಾತಾಡಿದ್ದೆ. ಯಾರ್ದಾಗಿರ್ಬೋದಪ್ಪ ಅಂದ್ರೆ ಶ್ರೀ ಅರವಿಂದ ಘೋಷ್ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಎಂ.ಕೆ. ಗಾಂಧಿ ಅವರಾಗಿರ್ಬೋದು. ಹೌದಾ, ಹೆಂಗ್ ನೆನ್ಪಿಟ್ಕೊಂತೀರಿ, ಅವ್ರು ಏನು ವರ್ಡ್ಸ್, ನಾನು ಅವತ್ತು ಹೇಳಿದೆ, ಒಂದೊಂದು ವರ್ಡ್ ಅನ್ನ ನೀವು ಏನ್ ಮಾಡಿದ್ರೆ ಪ್ರಿಪೇರ್ ಮಾಡಿದ್ರೆ ಸಾಕು, ಆ ಒಂದು ಡೆಫಿನೇಷನ್ ಯಾರು ಹೇಳ್ಯಾರ ಅಂತ ಗೊತ್ತಾಗುತ್ತೆ ಅಂತ. ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಒನ್, discrimination learning. Okay, identifying difference between similar objects and or ideas. Okay, so ಏನ್ ಹೇಳ್ತಾರಪ್ಪ ಅಂದ್ರೆ ಡಿಫರೆಂಟಿಂಗ್ ಡೆಮೋಕ್ರಸಿ ಅಂಡ್ ಡಿಕ್ಟೇಟರ್ಶಿಪ್. ಹೌದಾ, ಸೊ ಡೆಮೋಕ್ರಸಿ ಅಂದ್ರೆ ಏನ್ ಹೇಳ್ರಿ, ಪ್ರಜಾಪ್ರಭುತ್ವ. ಓಕೆ, ಹೌದಾ, ಡಿಕ್ಟೇಟರ್ಶಿಪ್ ಅಂತಂದ್ರೆ ಏನಾದ್ರು ಹಿಟ್ಲರ್ ಕೇಳಿರಲ್ಲ, ಹಿಟ್ಲರ್. ಹೌದಾ, ಸರ್ವಾಧಿಕಾರಿ. ಹೌದಾ, ಪ್ರಜಾಪ್ರಭುತ್ವದೊಳಗಡೆ ಪ್ರಜೆಗಳು ಸರ್ಕಾರ, ಬಟ್ ಸರ್ವಾಧಿಕಾರಿ ಎಲ್ಲ ಹೇಳ್ರಿ ಆತ್ಮೀಯ ಸರ್ಕಾರ ಅಂತ. ಸೊ ಉತ್ತರ ಕೊರಿಯಾದೊಳಗೆ ಯಾವ್ದಾರ ಕಿಮ್ ಜಾಂಗ್ ಉನ್ ಅದಾನ, ದಟ್ ಈಸ್ ಎಕ್ಸಾಂಪಲ್. ಓಕೆ, ಅಂದ್ರೆ ನಾವ್ ಹೆಂಗ್ ಕಲಿತೀವಿ ನೋಡ್ರಿ, ಇಲ್ಲಿ ಏನ್ ನೋಡ್ತೀವಿ, ಇಲ್ಲಿ ಏನ್ ನೋಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಡಿಫರೆನ್ಸ್ ಆಗಿ ಕಲಿಯೋದಕ್ಕ ಸಾಧ್ಯ ಆಗತ್ತ. ಓಕೆ, ದೆನ್ ಅದಾದ್ಮೇಲೆ, ಸೊ ಇದು ಅರ್ಥ ಆಯ್ತಲ್ಲ, ಸಿಮಿಲರ್ ಅಬ್ಜೆಕ್ಟ್ಸ್ ಅಂಡ್ ಐಡಿಯಾಸ್. ಸೊ ಇಲ್ಲಿನ ಅಬ್ಜೆಕ್ಟಿವ್ಸ್ ಬೇರೆ ಇರ್ತವ, ಮತ್ತೆ ಇಲ್ಲಿನ ಅಬ್ಜೆಕ್ಟಿವ್ಸ್ ಬೇರೆ ಇರ್ತವ, ಇಲ್ಲಿ ಐಡಿಯಾಸ್ ಗಳು ಬೇರೆ ಇರ್ತವ, ಇಲ್ಲಿನ ಐಡಿಯಾಸ್ ಗಳು ಬೇರೆ ಇರ್ತಾವ. ಓಕೆ, ದೆನ್ ಅದಾದ್ಮೇಲೆ ಕಾನ್ಸೆಪ್ಟ್ ಲರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದಲ್ರಿ, ಅಂಡರ್ಸ್ಟ್ಯಾಂಡಿಂಗ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಬ್ಜೆಕ್ಟ್ಸ್ ಅಂಡ್ ಐಡಿಯಾಸ್. ಸೊ ಈಗ ನೋಡ್ರಿ, ಕಾನ್ಸೆಪ್ಟ್ ಅಂತಂದ್ರೆ ಈಗ ನಾವು ಡೆಮೋಕ್ರಸಿ ಅಂತ ಹೇಳಿದೆ. ಹೌದಾ, ಆಮೇಲೆ ಡಿಕ್ಟೇಟರ್ಶಿಪ್ ಅಂತ ಹೇಳಿದೆ. ಸೊ ಇದರ ಒಂದು ಅಬ್ಜೆಕ್ಟಿವ್ಸ್ ಬೇರೆ, ಇದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ, ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ. ಇಲ್ಲಿ ಪ್ರಜೆಗಳ ಆಳ್ವಿಕೆ ಇರ್ತದ, ಇಲ್ಲೆಲ್ಲರಿಗೂ ಸ್ವಾತಂತ್ರ್ಯ ಇರ್ತದ, ವಾಕ್ ಸ್ವಾತಂತ್ರ್ಯ ಇರ್ತದ. ಹೌದಾ, ಇಷ್ಟೆಲ್ಲ ಸ್ವಾತಂತ್ರ್ಯಗಳು ಎಲ್ಲಿ ಇರ್ತಾವ್ರಿ, ಡೆಮೋಕ್ರಸಿ ಒಳಗಡೆ ಇರ್ತಾವ. ಬಟ್ ಡಿಕ್ಟೇಟರ್ಶಿಪ್ ಒಳಗಡೆ ನಾಯಕರಿಂದ ಆತ ಏನ್ ಹೇಳ್ತಾನ ಅದನ್ನ ಇಡೀ ದೇಶ ಅನುಸರಿಸ್ಕೊಂಡು ಹೋಗ್ಬೇಕು. ಅಲ್ಲಿ ನೀವೇನು ರೈಟ್ ಟು ಸ್ಪೀಚ್ ಇನ್ನೇನ್ ಹೇಳಿದ್ರು ಇಲ್ಲಿ ಬರಲ್ಲ. ಅಂದ್ರೆ ನಾವೇನ್ ಮಾಡಕ್ ಕುಂತೀವಿ ನೋಡ್ರಿ, ಇಲ್ಲಿ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಳಕ್ ಕುಂತೀವಿ. ಅಂದ್ರೆ ಡೆಮೋಕ್ರಸಿ ಅಂದ್ರೆ ಹಿಂಗಪ್ಪ, ಡಿಕ್ಟೇಟರ್ಶಿಪ್ ಅಂದ್ರೆ ಹಿಂಗಪ್ಪ ಅಂದ್ರೆ ನಿಮ್ಗೆ ಏನ್ ಕ್ಲಿಯರ್ ಆಗುತ್ತೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತೀವಿ. ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಇದು, ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಇದು. ಹೌದಾ, ಅದ್ರ ಅಬ್ಜೆಕ್ಟಿವ್ಸ್, ಅದ್ರ ಐಡಿಯಾಸ್, ಇದ್ರ ಐಡಿಯಾಸ್ ಬೇರೆ, ಇದ್ರ ಐಡಿಯಾಸ್ ಬೇರೆ. ನಮಗೆ ಏನ್ ಟೋಟಲ್ ಗೊತ್ತಾಗುತ್ತೆ, ಕಾನ್ಸೆಪ್ಟ್ ಆಫ್ ಲರ್ನಿಂಗ್ ಗೊತ್ತಾಗುತ್ತೆ. ದೆನ್ ನೋಡ್ರಿ ಎಕ್ಸಾಂಪಲ್, ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಆಫ್ ಟ್ರೈಗಲ್. ಹೌದಾ, ದೆನ್ ಸೆವೆಂತ್ ಒನ್, ರೂಲ್ ಲರ್ನಿಂಗ್, ಕಂಬೈನಿಂಗ್ ಕಾನ್ಸೆಪ್ಟ್ಸ್ ಟು ಫಾರ್ಮ್ ರೂಲ್ಸ್ ಆರ್ ಪ್ರಿನ್ಸಿಪಲ್ಸ್. ಸೊ ಏನಾದ್ರು ಕಂಬೈನ್ ಮಾಡ್ತಾರೆ, ಏನೇನು ಕಾನ್ಸೆಪ್ಟ್ಸ್ ಟು
ರೂಲ್ಸ್ ಅಂಡ್ ಪ್ರಿನ್ಸಿಪಲ್ಸ್, ಏನ್ ನಿಯಮಗಳದವ, ಏನ್ ತತ್ವಗಳದವ ಅದನ್ನೆಲ್ಲ ಏನ್ ಮಾಡೋದ್ರಿ ಕೂಡ್ಸೋದು, ಅದ ಪ್ಲಸ್ ಮಾಡೋದು. ಓಕೆ, ಲರ್ನಿಂಗ್ ಗ್ರಾಮರ್ಸ್ ರೂಲ್ಸ್ ಅಂಡ್ ಸೈಂಟಿಫಿಕ್ ಲಾಸ್. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಲರ್ನಿಂಗ್ ಗ್ರಾಮರ್ ರೂಲ್ಸ್. ಸೊ ನಾವೇನ್ ಮಾಡ್ಬೇಕ್ರಿ, ಫಸ್ಟ್ ಗ್ರಾಮರ್ ಬಳಸ್ಬೇಕಪ್ಪ ಅಂತಂದ್ರೆ ಈಗ ಹ್ಯಾಸ್ ಎಲ್ಲಿ ಬಳಸ್ಬೇಕು, ವೇರ್ ಎಲ್ಲಿ ಬಳಸ್ಬೇಕು, ಹೌದಾ, ಹ್ಯಾವ್ ಎಲ್ಲಿ ಬಳಸ್ಬೇಕು, ಡಸ್ ನಾಟ್ ಎಲ್ಲಿ ಬಳಸ್ಬೇಕು, ಟೋಟಲಿ ಅದೊಂದು ರೂಲ್ಸ್. ಹೌದಾ, ಅದು ಪ್ರಿನ್ಸಿಪಲ್ಸ್, ಗ್ರಾಮರ್ ಪ್ರಿನ್ಸಿಪಲ್ಸ್ ಹೇಳ್ರಿ ಇದನ್ನ ನೀವು ಕರೆಕ್ಟ್ ಆಗಿ ಬಳಸ್ಬೇಕಪ್ಪ. ಇಲ್ಲಪ್ಪ ಅಂದ್ರೆ ಈ ಸೆಂಟೆನ್ಸ್ ಕರೆಕ್ಟ್ ಆಗಿ ಆಗಲ್ಲ. ಸೊ ಕನ್ನಡ ಹಂಗಲ್ರಿ, ಕನ್ನಡದಾಗ ಹಿಂದಿಲ್ ತಗೊಂಡೋಗಿ ಮುಂದ್ ಹಚ್ಚರಿ, ಮುಂದಿಲ್ ತಗೊಂಡೋಗಿ ಹಿಂದ್ ಹಚ್ಚರಿ, ಫರಕ್ ಬೀಳಲ್ಲ. ಬಟ್ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಆಗುತ್ತಂದ್ರೆ ಅದಕ್ಕೆ ಪಂಕ್ಚರ್ ಲ್ಯಾಂಗ್ವೇಜ್ ಅನ್ನೋದು. ಓಕೆ, ಸೈಂಟಿಫಿಕ್ ಲಾಸ್. ಸೊ ಹೆಂಗಪ್ಪ ಅಂತಂದ್ರೆ ನ್ಯೂಟನ್ ನಿಯಮಗಳಾಗಿರ್ಬೋದು, ಹೌದಾ, ಅದನ್ನ ಬಳಸ್ಕೊಂಡು ನೀವು ಏನೇನು ಇದು ಮಾಡ್ತೀರಿ ಅನ್ನೋದ್ರ ಬಗ್ಗೆ. ಓಕೆ, ದೆನ್ ಪ್ರಾಬ್ಲಮ್ ಸಾಲ್ವಿಂಗ್, ವೆರಿ ಇಂಪಾರ್ಟೆಂಟ್. ಏನ್ ಹೇಳ್ರಿ, ಪ್ರಾಬ್ಲಮ್ ಸಾಲ್ವಿಂಗ್. ನೀವು ಪ್ರಾಬ್ಲಮ್ ಸಾಲ್ವಿಂಗ್ ಏನ್ ನೋಡ್ರಿ ಟೀಚಿಂಗ್ ಆಪ್ಟಿಟ್ಯೂಡ್ ಒಳಗಡೆ ಈಗಾಗಲೇ ಒಂದು 3 to 4 times ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ನೋಡಿವಿ. ಪ್ರಾಬ್ಲಮ್ ಸಾಲ್ವಿಂಗ್ ಇರ್ಬೇಕಪ್ಪ ಅಂತಂದ್ರೆ ಇಲ್ಲಿ ಯಾವ ಪ್ರಾಬ್ಲಮ್ ಸಾಲ್ವಿಂಗ್ ಒಳಗಡೆ ಯಾವ ಒಂದು ವಿದ್ಯಾರ್ಥಿಗಳು ಭಾಗವಹಿಸ್ತಾರ, ಅವರ ಅಬಿಲಿಟಿಗಳೇನು, ಹೌದಾ, ಅವ್ರು ಭಾಗವಹಿಸಬೇಕಪ್ಪ ಅಂದ್ರೆ ಅವ್ರಿಗೆ ಇನ್ನೇನೇನು ಕ್ರೈಟೀರಿಯಾಗಳು ಇರ್ತಾವ, ಇಸ್ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಏನ್ ಹೇಳ್ಕೊಳ್ತಾರೆ ನೋಡ್ರಿ, ಯೂಸಿಂಗ್ ರೂಲ್ಸ್ ಅಂಡ್ ಕಾನ್ಸೆಪ್ಟ್ಸ್ ಟು ಸಾಲ್ವ್ ನ್ಯೂ ಪ್ರಾಬ್ಲಮ್ಸ್. ಸೊ ಏನ್ ಹೇಳ್ರಿ, ನೀವು ಒಂದು ರೂಲ್ಸ್ ನ, ಒಂದು ಕಾನ್ಸೆಪ್ಟ್ ನ ತಗೊಂಡ್ ಏನ್ ಮಾಡ್ತೀರಿ, ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ರೆ ಈಗ ಸೈಂಟಿಫಿಕ್ ಲಾಸ್ ಅಂತ ಹೇಳಿದೆ, ಅದಕ್ಕೆ ನಾನೇ ನ್ಯೂಟನ್ ಅಂತ ಹೇಳಿದೆ, ಹೌದಾ. ಇವ್ರ ನಿಯಮ ಬಳಸ್ಕೊಂಡು ಏನ್ ಮಾಡೋದು, ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಒಂದ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಸೂತ್ರಗಳು, ಮ್ಯಾಥಮೆಟಿಕ್ಸ್ ಒಳಗಡೆ ಸೂತ್ರ ಇರ್ತಾವ, ಅದನ್ನ ಬಳಸ್ಕೊಂಡು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಾಗಿರ್ಬೋದು, ಹೌದಾ. ಇದು ಕ್ರಿಟಿಕಲ್ ಥಿಂಕಿಂಗ್ ಅಂತ, ಹೌದಾ. ಸೊ ಈ ತರ ನೋಡ್ರಿ, ಸಾಲ್ವಿಂಗ್ ರಿಯಲ್ ಲೈಫ್ ಸೋಷಿಯಲ್ ಆರ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್. ಸೊ ನಾವು ಸಾಮಾಜಿಕವಾಗಿ ಪ್ರಾಬ್ಲಮ್ಗಳನ್ನು ನೋಡಿವಿ ಮತ್ತು ಮ್ಯಾಥಮೆಟಿಕಲ್ ಆಗಿ ಪ್ರಾಬ್ಲಮ್ ಗಳನ್ನ ನೋಡ್ತೀವಿ. ಸಾಮಾಜಿಕವಾಗಿ ಏನಪ್ಪಾ ಅಂದ್ರೆ ಬಡತನ, ಅಸ್ಪೃಶ್ಯತೆ, ಹೌದಾ, ಮತ್ತೆ ನಿರುದ್ಯೋಗ, ಜನಸಂಖ್ಯೆ ಅಧಿಕವಾಗ್ತಿರೋದು, ಎಲ್ಲಿ ಇಂಡಿಯಾದೊಳಗಡೆ ಹೇಳ್ತದೆ, ಹೌದಾ. ಬೇರೆ ಕಡೆ ಜನಸಂಖ್ಯೆ ಬೇಕಂತಿದ್ದಾರೆ, ಬಟ್ ನಮ್ಮ ದೇಶದೊಳಗಡೆ ಯೂತ್ಸ್ ಬಹಳ ಇದ್ದಾರೆ. ಅದೇ ಜಪಾನ್ ಒಳಗೆ ನೋಡ್ರಿ, ಜಪಾನ್, ಹೌದಾ, ಈ ತರ ದೇಶಗಳಲ್ಲಿ ಯೂತ್ಸ್ ಕಡಿಮೆ ಆಗಿದ್ದಾರೆ, ವಯಸ್ಸಾದರು ಜಾಸ್ತಿ ಆಗಿದ್ದಾರೆ. ಅದರಿಂದ ಅವರ ಒಂದು GDP-ಗೆ ಏನಾಗುತ್ತೆ, ತೊಂದರೆ ಉಂಟಾಗ ಸಾಧ್ಯ. ಯಾಕಪ್ಪ ಅಂದ್ರೆ ವಯಸ್ಸಾದ್ರೆ ಪಿಂಚಣಿ ಕೊಡ್ಬೇಕು ನಾವು, ಹೌದಾ. ಅವ್ರು ಮನೆ ಕುಂದಿರ್ತಾರ, ಅವ್ರು ಕೆಲಸ ಮಾಡಕ್ ಆಗಲ್ಲ. ಬಟ್ ಹೆಂಗಿದ್ದಾರೆ, ಏನ್ ಮಾಡ್ತಾರೆ, ಕೆಲಸ ಮಾಡ್ತಾರ, ಅವ್ರಿಗೆ ಒಂದ್ ಸಂಬಳ ಬರ್ತದ. ಒಬ್ಬೊಬ್ರು ಸಂಬಳವನ್ನು ಕೂಡಿಸ್ತಪ್ಪ ಅಂತಂದ್ರೆ ಏನಾಗುತ್ತ, ಅತ್ಯುತ್ತಮ ರೀತಿಯಲ್ಲಿ ಬೆಳಗ್ಗೆ ಹೊಂದಕ್ ಸಾಧ್ಯ ಆಗುತ್ತೆ. ಫಾರ್ ನೋಡ್ರಿ, ಈಗ ಒಂದ್ ಮನೆಯಲ್ಲಿ 5 ಜನ ಇದ್ದಾರೆ ಅಂತಂದ್ರೆ ಅದ್ರಲ್ಲಿ ಒಬ್ರು ದುಡಿದ್ರೆ ಹೆಂಗಿರ್ತದೆ, ಅದೇ ಎಕ್ಸಾಂಪಲ್ 5ಕ್ಕೆ 5 ಜನ ದುಡಿದ್ರೆ ಅದ್ರ ಭವಿಷ್ಯ ಹೆಂಗಿರ್ತದೆ. ದಟ್ ಈಸ್ ಇಂಡಿಯಾ, ಹೌದಾ. ಇಲ್ಲಿ ದುಡಿಯೋರ ಸಂಖ್ಯೆ ಕಡಿಮೆ ಐತಿ, ಇಲ್ಲಿ ದುಡಿಯೋರ ಸಂಖ್ಯೆ ಜಾಸ್ತಿ ಐತಿ, ಬಟ್ ಏನಿಲ್ಲ, ಉದ್ಯೋಗಗಳಿಲ್ಲ, ಹೌದಾ, ನಿರುದ್ಯೋಗ ಜಾಸ್ತಿ ಆಗಿದೆ. ಸೊ ಅರ್ಥ ಆಯ್ತಲ್ರಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಮೈ ಸೈಡ್. ಅಷ್ಟು ನೋಡ್ರಿ, ಇನ್ನೊಂದು ಸಲ ಸಿಗ್ನಲ್ ಲರ್ನಿಂಗ್ ಆಗಿರ್ಬೋದು, ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಲರ್ನಿಂಗ್ ವೆರಿ ಇಂಪಾರ್ಟೆಂಟ್. ದೆನ್ ಚೈನಿಂಗ್ ಹೆಂಗ್ ನೀವು ಕರೆಕ್ಟ್ ಮಾಡ್ತೀರಾ. ದೆನ್ ಅದಾದ್ಮೇಲೆ ವರ್ಬಲ್ ಅಸೋಸಿಯೇಷನ್ಸ್, ಹೌದಾ. ನೀವೊಂದು ಭಾಷೆಯನ್ನು ಎಷ್ಟು ಸಾಮರ್ಥ್ಯವಾಗಿ ಅಷ್ಟು ಬಳಸ್ಕೊಂಡು ಎಷ್ಟು ಅದನ್ನ ಕಲಿತೀರಾ, ಅದರಿಂದ ಏನ್ ಕಲಿಸ್ತೀರಾ ಅಂದ್ಮೇಲೆ. ಆಮೇಲೆ ಡಿಸ್ಕ್ರಿಮಿನೇಷನ್ ಲರ್ನಿಂಗ್, ಹೌದಾ, ಯಾವುದನ್ನ ಕಲಿಬೇಕು, ಯಾವ್ದನ್ನ ಕಲಿಬಾರ್ದು ಅನ್ನೋದ್ರ ಬಗ್ಗೆ. ದೆನ್ ಅದಾದ್ಮೇಲೆ ಕಾನ್ಸೆಪ್ಟ್ ಲರ್ನಿಂಗ್, ನೀವು ಒಂದ್ಸಲ ಅಂಡರ್ಸ್ಟ್ಯಾಂಡಿಂಗ್ ಬಂದ್ರಿ, ಒಂದ್ಸಲ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬಂತಪ್ಪ ಅಂತಂದ್ರೆ, ಸೊ ನಿಮಗೆ ಅದು ಕಾನ್ಸೆಪ್ಟ್ ಎಲ್ಲಿವರೆಗೂ ಕ್ಲಿಯರ್ ಆಗುತ್ತಪ್ಪ ಅಂದ್ರೆ ನೀವು 10 ಜನಕ್ಕಲ್ಲ 100 ಜನಕ್ಕೂ ಹೇಳ್ತಕ್ಕಂಥ ಕೆಪಬಿಲಿಟಿ ಬೆಳಿತದೆ. ಯಾಕಪ್ಪ ನೀವು ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟಿರ್ತದೆ ಅಲ್ಲಿ. ಅದನ್ನ ಹೆಂಗ್ ಬೇಕಾದ್ರೆ ಏನ್ ಮಾಡ್ಬೋದು, ಎಕ್ಸಾಂಪಲ್ಸ್ ಕೊಡೋದು, ಯಾವ ರೀತಿಯಾಗಿದ್ರೆ ನೀವು ಅದನ್ನ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ರೂಲ್ ಲರ್ನಿಂಗ್ ಆಗಿರ್ಬೋದು. ಸೊ ಲಾಸ್ಟ್ ಒನ್ ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರ್ಬೋದು. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಮೈ ಸೈಡ್. ಓಕೆ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.